ಯಾಕೋ ಬೇಜಾರಲ್ಲಿದ್ಯಾ? ಏನಾಯ್ತು? ಅವಳು ಆ ಮೀನಾಕ್ಷಿ ನನಗೆ ಮೋಸ ಮಾಡಿದ್ರು ಕಣೋ. ಏನ್ ಹೇಳ್ತಾ ಇದ್ಯಾ? ಅದ್ಯಾಗೋ ಮೋಸ ಮಾಡಿದ್ದು? ನಾವಿಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದೆವು. ನನಗೆ ಗೊತ್ತಾಗ್ಲೇ ಇಲ್ಲ. ಯಾರಿಗೂ ತಿಳಿಸಬಾರದೆಂದು ಅವಳು ನನಗೆ ಹೇಳಿ ಭಾಷೆ ತೆಗೆದುಕೊಂಡಿದ್ದಳು. ಆದುದರಿಂದ ಯಾರಿಗೂ ಗೊತ್ತಾಗದಂತೆ ನಮ್ಮ ಪ್ರಣಯದ ಆಟ ನಡೆಯುತ್ತಿತ್ತು. ಅದು ಈ ರೀತಿ ಮೋಸ ಮಾಡ್ಲಿಕ್ಕೆಂದು ನನಗೆ ತಿಳಿದಿರಲಿಲ್ಲ. ಈಗ ನೋಡಿ, ಬೇರೆ ಯಾರೊಂದಿಗೋ ಅವಳ ಮದುವೆ ನಿಶ್ಚಯವಾಗಿದೆ. ಆ ಮದುವೆ ನಡೀಲೇಬಾರದು. ಏನ್ ಮಾಡ್ಲಿ ನಾನು? ನೀನು ಅವಳನ್ನು ಪ್ರೀತಿಸುತ್ತಿರುವ ವಿಷಯ ಜನರಿಗೆ ಗೊತ್ತಾಗಿದ್ರೆ ಯಾವಾಗಲೂ ಮದುವೆ ನಿಂತು ಹೋಗ್ತಿತ್ತು. ಹಾಗಾದ್ರೆ ಆದಷ್ಟು ಬೇಗ ಈ ವಿಷಯ ಜನರಿಗೆ ಗೊತ್ತಾಗಬೇಕು. ಅದಕ್ಕೇನ್ ಮಾಡ್ಲಿ? ಅಷ್ಟು ಬೇಗನೆ ಜನರಿಗೆ ಈ ವಿಷಯ ಗೊತ್ತಾಗಬೇಕಂದ್ರೆ ಫೇಸ್ಬುಕ್ ನಲ್ಲಿ ಹಾಕು. ಅದಕ್ಕಿಂತ ಸುಲಭದ ದಾರಿ ಬೇರೊಂದಿದೆ. ಬಾಯ್ ಬುಡುಕಿ ಬಂಗಾರಮ್ಮನ ಕಿವಿಗೆ ಈ ವಿಷಯ ಬಿದ್ದರೆ ಸಾಕು, ಅವಳು ಈ ಊರಿನ ಮುಖ್ಯವಾದ ಸುದ್ದಿವಾಹಿನಿ ತಾನೆ. ಹಾಗಾದ್ರೆ ಇವತ್ತೇ ಜನರೆಲ್ಲರಿಗೂ ಈ ವಿಷಯ ಗೊತ್ತಾಗುತ್ತದೆಯೇ? ಹಿಂದೆ ಎಲ್ಲರಿಗೂ ಈ ಸುದ್ದಿ ಮುಟ್ಟಬೇಕಂದ್ರೆ ಮತ್ತೊಂದು ಕೆಲಸ ಮಾಡಬೇಕು. ಏನದು? ಬೇಗ ಹೇಳು. ಎಲ್ಲಾ ಹೇಳಿದ ಬಳಿಕ ಇದು ಬೇರೆ ಯಾರಿಗೂ ಗೊತ್ತಾಗಬಾರದು, ನಿಮ್ಮ ಮನಸ್ಸಿನಲ್ಲೇ ಇರಬೇಕು ಎಂದು ಹೇಳ್ಬೇಕು. ಹಾಗೆ ಹೇಳಿದ್ರೆ ಅದೇ ಕಣೋ ಗುಟ್ಟು ರಟ್ಟು ಮಾಡಲಿರುವ ಸುಲಭದ ದಾರಿ. ಹಾಗಾದ್ರೆ ಈಗಲೇ ಆ ಕೆಲಸ ಮಾಡ್ತೇನೆ. ಬರ್ತೀನಿ ಕಣೋ, ಬೈ.